ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ಅಂದ್ರೆ ಅದು ಇಡೀ ಏಷ್ಯಾದಲ್ಲಿ ಅತಿ ಹೆಚ್ಚು ಜನ ಸೇರುವ ಎರಡನೇ ಶೋಭಾಯಾತ್ರೆ ಎನ್ನಲಾಗುತ್ತೆ. ಆದರೆ ಈ ಶೋಭಾಯಾತ್ರೆಗೆ ಡಿಜೆನ ಅಧಿಕಾರಿಗಳು ಜಿಲ್ಲಾಡಳಿತ ಡಿಜೆ ಸೌಂಡ್ಗೆ ನಿಷೇಧ ಹೇರಿದೆ. ಹೀಗಾಗಿ ವಿಎಚ್ಪಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಕೆಂಡ ಕಾರ್ತಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ಸೆಪ್ಟೆಂಬರ್ 13ಕ್ಕೆ ಶೋಭಾಯಾತ್ರೆ, ಖಾಕಿ ಬಿಗಿ ಬಂದೋಬಸ್ತ್, ಶರಣ್ ಪಂಪ್ವೆಲ್ಗೆ ನಿರ್ಬಂಧ, ವಿಎಚ್ಪಿ ಆಕ್ರೋಶ. ಚಿತ್ರದುರ್ಗದಲ್ಲಿ ನಡೀತಾ ಇರುವ 19ನೇ ವರ್ಷದ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ಸೆಪ್ಟೆಂಬರ್ 13ರಂದು ನಡೆಯಲಿದೆ. ಹೀಗಾಗಿ ಗಣಪತಿಯ ಶೋಭಾಯಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆ ಘಟಿಸದಂತೆ ಜಿಲ್ಲಾಡಳಿತ ಹದ್ದಿನ ಕಣ್ಣಿಟ್ಟಿದೆ. ಚಿತ್ರದುರ್ಗದಲ್ಲಿ ಯಾವುದೇ ಗಲಭೆಗೂ ಅವಕಾಶವಿರದಂತೆ ಎಚ್ಚರಿಕೆ ವಹಿಸಿದೆ. ಹಾಗಾಗಿಯೇ ವಿಶ್ವ ಹಿಂದೂ ಪರಿಷತ್ನ ಸಹ ಕಾರ್ಯದರ್ಶಿ ಶರಣ್ ಪಂಪ್ವೆಲ್ಗೆ ನಿರ್ಬಂಧವನ್ನ ಹೇರಲಾಗಿದೆ. ಅಲ್ಲದೆ ಚಿತ್ರದುರ್ಗದ ಜಿಲ್ಲಾದ್ಯಂತ ಗಣೇಶನ ಮೆರವಣಿಗೆಯ ವೇಳೆ ಡಿಜೆ ಸೌಂಡ್ ಸಿಸ್ಟಮ್, ಹೆಚ್ಚಿನ ಶಬ್ದ ಹೊರಸೂಸುವ ಧ್ವನಿವರ್ಧಕಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಹೀಗಾಗಿ ಆಕ್ರೋಶಗೊಂಡಿರುವ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಡಿಜೆ ಸೌಂಡ್ಸ್ನ ಜೊತೆಗೆ ಮೆರವಣಿಗೆ ನಡೆಸುತ್ತೇವೆ. ಕಳೆದ 18 ವರ್ಷಗಳಿಂದ ಇಲ್ಲದ ಕಾನೂನು ಚಿತ್ರದುರ್ಗದ ಜಿಲ್ಲಾಡಳಿತ ಕಾಂಗ್ರೆಸ್ ಸರ್ಕಾರದ ಒತ್ತಡಕ್ಕೆ ಮಣಿದು ಡಿಜೆಯನ್ನ ನಿಷೇಧಗೊಳಿಸಿದೆ. ಆದರೆ ಇದನ್ನ ವಿಶ್ವ ಹಿಂದೂ ಪರಿಷತ್ ಒಪ್ಪೋದಿಲ್ಲ. ಕೂಡಲೇ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆಗೆ ಡಿಜೆಗೆ ಅನುಮತಿ ಕೊಡಬೇಕು ಅಂತ ಹೇಳಿ ಪರಿಷತ್ನ ಜಿಲ್ಲಾ ಕಾರ್ಯದರ್ಶಿ ಕೇಶವ್ ಒತ್ತಾಯಿಸಿದ್ದಾರೆ. ಜಿಲ್ಲಾಡಳಿತ ಯಾವ ರೀತಿ ಸಹಕಾರ ಮಾಡ್ಕೊಂಡು ಬರ್ತಿದ್ಯೋ ನಾವು ಜಿಲ್ಲಾಡಳಿತಕ್ಕೆ ಅದೇ ರೀತಿಯೇ ಸಹಕಾರ ಮಾಡ್ಕೊಳ್ತಲೇ ಬಂದಿದ್ವಿ. ಆದರೆ ಇದು 18 ವರ್ಷದಲ್ಲಿ ಈ ಥರ ಎಂದು ಜಿಲ್ಲಾಡಳಿತ ನಿರ್ಧಾರ ತೊಗೊಂಡಿಲ್ಲ. ಆದರೆ ಸರ್ಕಾರದ ಒತ್ತಡನೋ ಬೇರೆ ಯಾವುದೋ ಒತ್ತಡದಿಂದ ಜಿಲ್ಲಾಡಳಿತ ಈ ರೀತಿ ನಿರ್ಧಾರ ತಗೊಳ್ಳೋದು ಸರಿಯಾದ ಕ್ರಮವಲ್ಲ. ಇದನ್ನು ಪ್ರತಿ ವರ್ಷದಂತೆ ನಡೆಸಲಿಕ್ಕೆ ಜಿಲ್ಲಾಡಳಿತ ಸಹಕಾರ ಮಾಡಬೇಕಾಗಿ ಜಿಲ್ಲಾಡಳಿತಕ್ಕೆ ಮನವಿ ಮಾಡಬೇಕು. ಗಣೇಶ ವಿಸರ್ಜನಾ ಮೆರವಣಿಗೆಗೆ ಡಿಜೆ ಮುಂದೆ ಸ್ಟೆಪ್ ಹಾಕ್ದ ಎಂಜಾಯ್ ಮಾಡಬೇಕು ಅಂತಲೇ ದೇಶದ ವಿವಿಧೆಡೆಗಳಿಂದ ಆಗಮಿಸುವಂತಹ ಭಕ್ತರಿಗೆ ಈ ಬಾರಿ ಸರ್ಕಾರ ಭಾರಿ ನಿರಾಸೆ ಮಾಡಿದೆ. ಈ ಬಗ್ಗೆ ಚಿತ್ರದುರ್ಗದ ಜಿಲ್ಲಾ ಉಸ್ತುವಾರಿ ಸಚಿವ ಸುಧಾಕರ್ಗೆ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಡಿಜೆಗೆ ಅನುಮತಿ ಕೊಡಲ್ಲ, ಅದು ಜನರ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ, ಶಬ್ದ ಮಾಲಿನ್ಯ ಆಗಲಿದೆ ಅಂತ ಹೇಳಿದ್ದಾರೆ. ಹಾಗೆ ಚಿತ್ರದುರ್ಗದ ಎಸ್ಪಿ ಕೂಡ ಡಿಜೆ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟರ್ ಹಾಕಿದ ಯುವಕರ ವಿರುದ್ಧ ಕೇಸ್ ದಾಖಲಿಸಿದ್ದು ಮೆರವಣಿಗೆಗೆ ಕೇವಲ 2 ಸ್ಪೀಕರ್ ಬಳಸಲು ಅನುಮತಿ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಯಾವುದಕ್ಕೂ ಜಿಲ್ಲಾಡಳಿತದಿಂದ ಡಿಜೆ ಈ ವರ್ಷ ಯಾವುದಕ್ಕೂ ಪರ್ಮಿಷನ್ ಕೊಡೋದಿಲ್ಲ. ಹೋದ ವರ್ಷ 16 ಜನಕ್ಕೆ ಕ್ಯೂಡಾಗಿದೆ. 4 ಲಕ್ಷ ಜನ ಸೇರಿದ್ರೆ ದುರ್ಗದಲ್ಲಿ ಇರೋದು ಕಂಜೆಸ್ಟೆಡ್ ರೋಡಲ್ಲಿ ಎಷ್ಟು ಪರಿಸರ ಹಾಳಾಗ್ತದೆ. 15 ದಿವಸ 20 ದಿವಸ ನಗರಸಭೆಯಲ್ಲಿ ಕ್ಲೀನ್ ಮಾಡೋಕ್ಕೆ ಬೇಕು. ಅದು ನಮ್ಮ ಜಿಲ್ಲೆ ಜನ ಹೊರತುಪಡಿಸಿ ಬೇರೆ ಜಿಲ್ಲೆ ಭಾಳ ಬರ್ತದೆ. ಇದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ? ಉದ್ದೇಶ ಗಣಪತಿ ನಾವು ಭಕ್ತಿ ಮಾಡಬೇಕು. ಎಲ್ಲೂ ಕೂಡ ನಾವು ಡಿಜೆನ ಮಾಡಿಲ್ಲ. ಎಲ್ಲರೂ ಕೂಡ 2 ಸ್ಪೀಕರ್ ಇಟ್ಕೊಂಡು ಪ್ರೊಸೆಸ್ ಮಾಡಿದ್ದಾರೆ. ಅದಕ್ಕೆ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ. ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಮುಂದುವರಿಸಬೇಕಂತ ಮನವಿ ಮಾಡುತ್ತೇವೆ. ಒಟ್ಟಾರೆ ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆಗೆ ಡಿಜೆ ಅನುಮತಿ ಸಿಕ್ಕಿಲ್ಲ. ಹೀಗಾಗಿ ವಿವಿಧೆಡೆಗಳಿಂದ ಆಗಮಿಸಿ ಗಣಪತಿಯ ಮುಂದೆ ಕುಣಿದು ಕುಪ್ಪಳಿಸಬೇಕು ಅಂಥೇಳಿ ಸ್ಕೆಚ್ ಹಾಕಿದ್ದ ಯುವಕ ಯುವತಿಯರಿಗೆ ಭಾರಿ ನಿರಾಸೆಯಾಗಿದೆ. ಆದರೆ ವಿಶ್ವ ಹಿಂದೂ ಪರಿಷತ್ ಮಾತ್ರ ಡಿಜೆ ಪಡೆದೇ ಮೆರವಣಿಗೆಯನ್ನು ನಡೆಸುವ ಭರವಸೆಯಲ್ಲಿದೆ. ಹೀಗಾಗಿ ಈ ಡಿಜೆ ಫೈಟ್ ಮತ್ಯಾವ ಹೊಸ ತಿರುವನ್ನು ಪಡೆದುಕೊಳ್ಳುತ್ತೆ ಎನ್ನುವುದನ್ನು ಕಾದು ನೋಡಬೇಕಿದೆ. ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.